ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾವಿನಕಾಯಿನ ಇಳುಕೆಂಬರೋಣ ಅಂತ ಅಂದ್ಬಿಟ್ಟು ಊಟ ಮಾಡಿ ಮಾವಿನ ಮರ ಇರೋ ಹೊಲ್ದತ್ರ ಬಂದ್ವಿ. ನೋಡಿ, ಇದು ನಮ್ಮದು ಮಾವಿನ ಮರ. ಇದು ದೊಡ್ಡ ಮರನೇ, ಆದರೆ ಒಂದೊಂದು ಸತಿ ಜಾಸ್ತಿ ಕಾಯಿ ಬಿಡುತ್ತೆ, ಒಂದೊಂದು ಸತಿ ಕಮ್ಮಿ ಕಾಯಿ ಬಿಡುತ್ತೆ. ನೋಡಿ, ಈ ಸತಿ ಇಷ್ಟು ಕಾಯಿ ಬಿಟ್ಟಿತ್ತು. ಹೊರಗಿಂದ ನೋಡಿದ್ರೆ ಕಾಯಿ ಕಾಣಿಸುತ್ತೆ ಜಾಸ್ತಿಯ. ಮಾವಿನ ಮರದ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಕಾಯಿಗಳು ಕಾಣಿಸೋದೇ ಇಲ್ಲ. ನೋಡಿ, ಇದು ತೆಗ್ದಿರೋದು ಮಾವಿನ ಮರದ ಕೆಳಗಡೆ ನಿಂತ್ಕೊಂಡು ತೆಗ್ದಿರೋ ವಿಡಿಯೋದಲ್ಲಿ ಮಾವಿನಕಾಯಿಗಳು ಜಾಸ್ತಿ ಕಾಣಿಸಲ್ಲ. ಅದೇ ಹೊರಗೆ ನಿಂತ್ಕೊಂಡು ತೆಗ್ದಿರೋ ವಿಡಿಯೋದಲ್ಲಿ ಮಾವಿನಕಾಯಿ ಜಾಸ್ತಿ ಕಾಣಿಸುತ್ತೆ. ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ. ನಾವು ಫಸ್ಟೆಲ್ಲ ಮಾವಿನ ಮರನ ದುಡ್ಡಿಗೆ ಕೊಡ್ತಿದ್ವಿ. ಅವರು 500 ಹಣ್ಣು ಕೊಟ್ಬಿಟ್ಟು ದುಡ್ಡು ಕೊಟ್ಟು ಇನ್ನು ಮಿಕ್ಕಿದವೆಲ್ಲ ಕೆಡ್ಕೊಂಡು ತಗೊಂಡೋಗವರು. ಆದರೆ ಈಗ ಒಂದು 2-3 ವರ್ಷದಿಂದ ಅಷ್ಟಾಗಿ ರೈಟ್ ಇಲ್ಲ ಅಂತ ಅಂದ್ಬಿಟ್ಟು ಸಾಲದಕ್ಕೆ ಈ ಮರದ ಹಣ್ಣು ಅಷ್ಟು ಚೆನ್ನಾಗಿರಲ್ಲ. ಅಂದರೆ ಟೇಸ್ಟು ರುಚಿ ಚೆನ್ನಾಗಿರುತ್ತೆ, ಆದರೆ ಹಣ್ಣಾದಮೇಲೆ ಕರಗಿ ಹೋಗ್ತವೆ, ಒಂದು ಸ್ವಲ್ಪ ಕಪ್ಪು ಬಣ್ಣ ಆಗುತ್ತೆ. ಅದಕ್ಕೋಸ್ಕರ ಅವರು ತಗೊಂಡಿರಲಿಲ್ಲ ಒಂದು 2-3 ವರ್ಷದಿಂದ. ಬೇರೆಯವರಿಗೂ ನಾವು ವಿಚಾರಿಸಿ ಕೊಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ಮನೇಲೆ ಜನ ಜಾಸ್ತಿ ಇರೋದ್ರಿಂದ ಇವ್ರ ಅಣ್ಣ ತಮ್ಮದಿರು ನಾವು ಅಂದರೆ ಇದು ಇಬ್ಬರಿಗೆ ಬರುತ್ತೆ. ಇವರಿಗೆ ನಮ್ಮನೆಯವ್ರಿಗೆ ಮತ್ತು ಇವ್ರ ಅಣ್ಣವರು ಇಬ್ಬರು ಮನೆಯವರು ಕೆಡ್ಕೊಂಡು ತಿಂತೀವಿ. ಯಾರು ಎಷ್ಟು ಬೇಕಾದರೂ ಕೆಡ್ಕೊಂಡು ತಿನ್ಬೋದು. ನೋಡೋಕ್ಕೆ ಇಷ್ಟೊಂದು ಕಾಯಿ ಇರ್ತವೆ, ಆದರೆ ಇವನ್ನೆಲ್ಲ ಇಳುವುದು ತುಂಬಾ ಕಷ್ಟ. ಅವರು ಚೆನ್ನಾಗಿ ಅಂದರೆ ದುಡ್ಡಿಗೆ ವ್ಯಾಪಾರಕ್ಕೆ ತಗೊಂಡಿರ್ತಾರಲ್ಲ, ಅವರು ಚೆನ್ನಾಗಿ ಫಾಸ್ಟಾಗಿ ಇಳುತ್ತಾರೆ. ನೋಡಿ, ನಾವು ಒಂದು ರೋಟ್ರಿ ಥರ ಕಟ್ಕೊಂಡು ಒಂದು ಕೋಲಲ್ಲಿ ನಮ್ಮನೆಯವರು ಇಳುತ್ತಿದ್ರು. ನಾವು 2 ಗಂಟೆ 3 ಗಂಟೆ ಆದರೂ ಒಂದು ಚೀಲ ಮಾವಿನಕಾಯಿನ ಇಳುವಕ್ಕಾಗಲಿಲ್ಲ, ಅಷ್ಟು ನಿಧಾನಕ್ಕೆ ಇಳುವಿದ್ವಿ. ವ್ಯಾಪಾರ ಮಾಡ್ಕೊಂಡಿರೋರು 1 ಗಂಟೆಗೆಲ್ಲ 3 ಜನ 4 ಜನ ಬಂದಿರ್ತಾರೆ. ಒಂದು ಗಂಟೆಗೆಲ್ಲ ಸುಮಾರು ಮಾವಿನಕಾಯಿ ಫುಲ್ಲು ಮರದ ಮಾವಿನಕಾಯಿನೆಲ್ಲ ಇಳುತ್ತಾರೆ. ನೋಡಿ, ನಮ್ಮನೆಯವರು ಇಳುವಿಬಿಟ್ಟು ಈ ಥರ ಕೆಳಗಡೆಗೆ ಎಸಿತಾರೆ. ನಾನು ಅದನ್ನು ಈ ಥರ ಗೋಣಿ ಚೀಲದಲ್ಲಿ ಈ ಥರ ಕ್ಯಾಚ್ ಹಾಕಿಬಿಟ್ಟು ಕೆಳಗಡೆಗೆ ಬಿಡಬೇಕು. ಅದು ಒಂದು ಸ್ವಲ್ಪನೂ ಕೆಳಗೆ ಬೀಳಬಾರ್ದು, ಅಂದರೆ ಅವು ಡಬ್ಬಂತ ಸೌಂಡಾಗಿ ನೆಲಕ್ಕೆ ಬೀಳಬಾರ್ದು. ಆ ಥರ ನೆಲಕ್ಕೆ ಬಿದ್ದರೆ ಹಣ್ಣಾಗಲ್ಲ. ಈ ಥರ ಅದಕ್ಕೋಸ್ಕರ ಈ ಥರ ಒಂದು ಚೀಲದಲ್ಲಿ ಈ ಥರ ಇಟ್ಕೊಬಿಟ್ಟು ನಿಧಾನಕ್ಕೆ ನೆಲಕ್ಕೆ ಇಡಬೇಕು. ನಾವು ಈ ಥರನೇ ಪ್ರತಿ ವರ್ಷವೂ ಇಳುಕೆ ಬಂದುಬಿಟ್ಟು ಹಣ್ಣಿಗೆ ಇಡ್ತೀವಿ. ನೋಡಿ, ಇವು ಹಣ್ಣಾಗ್ತವ ಇಲ್ವಾ ಅಂದ್ಬಿಟ್ಟು ಈ ಸತಿ ಒಂದು ಸ್ವಲ್ಪ ಕೆಡುಕ ಬಂದ್ವಿ. ಇವು ಚೆನ್ನಾಗಿ ಹಣ್ಣಾದರೆ ಅಂದರೆ ಬೇಗ ಹಣ್ಣಾಗಿ ಹುಳಿ ಇಲ್ಲ ಅಂತ ಅಂದರೆ ಜಾಸ್ತಿ ಕೆಡುಕ ಬರ್ಬೋದು ಅಂತ ನಾವು ಈ ಸತಿ ಸ್ವಲ್ಪನೇ ಕೆಡುಕ ಬಂದಿದ್ದು. ನೋಡಿ, ಇಷ್ಟೇ ಕೆಡವಿದ್ದು. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೋಡಿ, ಇಷ್ಟು ಕೆಡವಿದ್ವಿ. ಇವನ್ನೆಲ್ಲ ಇವಾಗ ಚೀಲಕ್ಕೆ ತುಂಬ್ಕೊಂಡ್ಬಿಟ್ಟು ಮನೆಗೆ ತರ್ತೀವಿ. ನೋಡಿ, ಇಷ್ಟ ಆಯಿತು. ಒಂದು ಗೋಣಿ ಚೀಲದಲ್ಲಿ ಇಷ್ಟ ಆಯಿತು, ಅಂದರೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು. ಆಮೇಲೆ ಅವನ್ನ ಮನೆಗೆ ತಂದುಬಿಟ್ಟು ನೋಡಿ, ಈ ಥರ ಅಂದರೆ ಒಂದು ಟಬ್ಬಲ್ಲಿ ನೀರು ಹಾಕ್ಬಿಟ್ಟು ಆ ನೀರಿಗೆ ಸ್ವಲ್ಪ ಸುಣ್ಣನ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನೆಲ್ಲ ನೀಟಾಗಿ ತೊಳಿತೀವಿ. ಅಂದರೆ ತೊಟ್ಟಿನ ಹತ್ರ ಹಾಲೆಲ್ಲ ಇರುತ್ತಲ್ಲ, ಅದು ಕರಗಬಾರ್ದು ಅಂತ ನಾವು ಪ್ರತಿ ಸಲ ಬರೀ ನೀರಲ್ಲಿ ತೊಳೆದ್ಬಿಟ್ಟಿರ್ತಿದ್ದೆ. ಈ ಸತಿ ಯಾರೋ ಹೇಳಿದ್ರು, ಈ ಸುಣ್ಣದ ನೀರಲ್ಲಿ ತೊಳೆದಿಡೋದ್ರಿಂದ ಬೇಗ ಹಣ್ಣಾಗುತ್ತೆ ಮತ್ತು ಕರಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಸತಿ ಸುಣ್ಣದ ನೀರಲ್ಲಿ ತೊಳಿತಾ ಇದ್ದೀವಿ. ನಾವು ಈ ಹಣ್ಣು ಮಾಡೋಕ್ಕೆ ಇಡೋಕ್ಕೆ ಯಾವುದೇ ಕೆಮಿಕಲ್ನ ಬಳಸಲ್ಲ. ಬರೀ ಈ ಥರ ಸುಣ್ಣದ ನೀರಲ್ಲಿ ತೊಳೆದ್ಬಿಟ್ಟು ಅದೇ ಗೋಣಿ ಚೀಲದ ಮೇಲೆ ಈ ಥರ ಅದು ನೀರೆಲ್ಲ ಆರಿದ ಮೇಲೆ ಈ ಥರ ಒಂದು ಗೋಣಿ ಚೀಲ ಹಾಸ್ಬಿಟ್ಟು ಆ ಚೀಲದ ಮೇಲೆ ಈ ಥರ ಹಣ್ಣೆಲ್ಲ ಜೋಡಿಸಿ ಮತ್ತೆ ಇದ್ರ ಮೇಲೆ 2 ಚೀಲನ ಮುಚ್ಚುತ್ತೀವಿ ಅಷ್ಟೇ. ಅದಾದಮೇಲೆ ಒಂದು 2-3 ದಿನ ಬಿಟ್ಟು ನೋಡಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಮತ್ತು ಒಂದೊಂದು ಹಣ್ಣಾಗಿರುತ್ತೆ. ತೋರಿಸ್ತೀನಿ ನೋಡಿ ಯಾವ ಥರ ಆಗಿರುತ್ತೆ ಅಂತ. ನೋಡಿ, ಈ ಥರ ಎಲ್ಲ ಮುಚ್ಚಿಬಿಟ್ಟು ಒಂದು 2-3 ದಿನ ಬಿಡ್ತೀವಿ. ಹುಲ್ಲಲ್ಲೂ ಹಾಕಿ ಹಣ್ಣು ಮಾಡ್ತಾರೆ. ನೋಡಿ, ಇದು ಒಂದು 3-4 ದಿನ ಬಿಟ್ಟು ತೆಗ್ದಿದ ಮೇಲೆ ತೋರಿಸ್ತಾ ಇರೋದು. ಈ ಥರ ಹಣ್ಣಾಗಿರುತ್ತೆ. ಒಂದೊಂದು ಚೆನ್ನಾಗಿ ಹಣ್ಣಾಗಿರುತ್ತೆ, ಒಂದೊಂದು ಹಣ್ಣಾಗಿರಲ್ಲ, ಕಲ್ಲರು ಬಂದಿರಲ್ಲ. ಬಲ್ತಿರೋವೆಲ್ಲ ಚೆನ್ನಾಗಿ ಹಣ್ಣಾಗಿರ್ತವೆ. ನೋಡಿ, ಈ ಥರ ಚೆನ್ನಾಗಿ ಹಣ್ಣಾಗಿತ್ತು. ನಾವು ಯಾವುದೇ ಕೆಮಿಕಲ್ ಬಳಸಿಲ್ಲ. ನಾವು ಪ್ರತಿ ವರ್ಷವೂ ಇದೇ ಥರನೇ ಹಣ್ಣು ಮಾಡೋದು. ಅದಕ್ಕೋಸ್ಕರ ಈ ಪ್ರೊಸೀಜರ ತೋರಿಸ್ದೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.